ಪರಲೋಕದ ಸಂದೇಶವನ್ನ ಭೂಲೋಕದಲ್ಲಿ ಸಾರುವುದಕ್ಕಾಗಿ ದೇವರು ಬರ್ತಿದ್ದಾನೆ. ಆತನ ಬರುವಿಕೆಗಾಗಿ ಸಿದ್ಧತೆಯಾಗಿ ಆತನು ದೈವ ಕೋಪದಿಂದ ಬರ್ತಿದ್ದಾನೆ. ಮನುಷ್ಯರು ಯಾರು ಆತನ ಮುಂದೆ ನಿಲ್ಲಂತ ಶಕ್ತಿ ಇಲ್ಲ. ಎಲ್ಲರ ಎದೆಗಳು ಬಡ್ಕೊಂಡು ಓಡಿ ಹೋಗ್ತಾರೆ. ಆತನು ಉಗ್ರ ಕೋಪದಿಂದ ಬರ್ತಿದ್ದಾನೆ. ಒಂದು ಸಾರಿ ಬಂದ, ಮಾನವರಿಗಾಗಿ ಕನಿಕರ ಪಟ್ಟು ಅವನು ತನ್ನ ಪ್ರಾಣವನ್ನೇ ಕೊಡೋದಕ್ಕಾಗಿ ಬಂದ. ಈಗ ಎರಡನೇ ಸಾರಿ ಆತನು ಬರ್ತಿದ್ದಾನೆ, ಅದು ನ್ಯಾಯ ತೀರಿಸೋದಕ್ಕಾಗಿ ಬರ್ತಿದ್ದಾನೆ. ಆದ್ರಿಂದ ದೇವರಿಗೆ ಇಷ್ಟ ಇಲ್ಲದನ್ನು ಬಿಟ್ಟು ಮನ ತಿರುಗಿ ದೇವರ ಹತ್ರ ಜೀವಿಸುವುದಕ್ಕಾಗಿ ನೀವು ಮಾನಸಾಂತರ ಹೊಂದಿ ಅಂತೇಳಿ ಜನರಿಗೆ ನಾವು ತಿಳಿಸುವುದಕ್ಕಾಗಿ ದೇವರ ನ್ಯಾಯ ತೀರ್ಪನ್ನ ನೇಮಿಸಿದ್ದೇವೆ, ನಮ್ಮನ್ನ ನೇಮಿಸಲ್ಪಟ್ಟಿದೆ. ಅರ್ಥ ಆಯ್ತಾ? ಹಾಗಾದ್ರೆ ದೇವರು ಹೇಳ್ತಾನೆ, ನಾನು ನಿನ್ನನ್ನು ನೇಮಿಸಿದ್ದೇನೆ. ಹಲ್ಲೆಲೂಯಾ. ಹಾಗಾದ್ರೆ ದೇವರು ನಮ್ಮನ್ನು ಕೊಡುವುದಕ್ಕೆ ನೇಮಿಸಿದಾನೋ, ದೇವರು ನಮ್ಮನ್ನ ಪ್ರಾರ್ಥನೆ ಮಾಡೋದಕ್ಕಾಗಿ ನೇಮಿಸಿದಾನೋ, ದೇವರು ನಮ್ಮನ್ನ ಸತ್ಕಾರ ಮಾಡೋದಕ್ಕಾಗಿ ನೇಮಿಸಿದಾನೋ, ದೇವರು ನಮ್ಮನ್ನ ದೇವರ ರಾಜ್ಯಕ್ಕಾಗಿ ನೀತಿಗಾಗಿ ತವಕ ಪಡೋದಕ್ಕಾಗಿ ನೇಮಿಸಿದಾನೋ, ದೇವರು ನಮ್ಮ ಸುವಾರ್ತೆ ಸಾರಕ್ಕೆ ನೇಮಿಸಿದಾನೋ, ದೇವರು ಸಭೆಯ ಕೆಲಸ ಕಾರ್ಯಗಳು ಮಾಡೋದಕ್ಕಾಗಿ ನೇಮಿಸಲ್ಪಟ್ಟಿದ್ದಾನೋ, ದೇವರು ನಮ್ಮನ್ನು ಸೇವಕರ ಜೊತೆ ಇದ್ದುಕೊಂಡು ಅವರಿಗೆ ಸಹಕಾರಿಯಾಗಿ ಇರುವುದಕ್ಕಾಗಿ ನೇಮಿಸಲ್ಪಟ್ಟಿದ್ದಾನೋ, ದೇವರು ನಮಗೆ ಏನೆಲ್ಲ ನೇಮಿಸಿದ್ದಾನೋ ಆ ಕೆಲಸಗಳನ್ನ ತಿಳ್ಕೊಂಡು ದೇವರ ರಾಜ್ಯವನ್ನ ನಂಬಿಗಸ್ತರಾಗಿ ನಾವು ಮಾಡೋರಾಗಿರ್ಬೇಕು. ಹಲ್ಲೆಲೂಯಾ, ಹಲ್ಲೆಲೂಯಾ. ಒಂದು ವೇಳೆ ದೇವರು ನಿನ್ನನ್ನು ನೇಮಿಸಿ ನಿನಗಾಗಿ ನೀನು ಒಬ್ಬಂಟಿಗಳಾಗಿರೋದು ಸರಿಯಿಲ್ಲ, ಒಬ್ಬಂಟಿಗನಾಗಿ ಇರೋದು ಸರಿಯಿಲ್ಲ ಅಂತ ಹೇಳಿ ಗಂಡನಿಗೆ ಒಂದು ಹೆಣ್ಣಾಗಿ, ಒಂದು ಹೆಣ್ಣಿಗೆ ಒಂದು ಗಂಡಾಗಿ ಕೊಟ್ಟಿದ್ರೆ, ನೀವು ನೇಮಿಸಲ್ಪಟ್ಟಿದ್ದೀರಿ. ನಿನ್ನ ಗಂಡನನ್ನ ಎಲ್ಲಾ ವಿಷಯದಲ್ಲೂ ನೀನು ವಿಧೇಯಳಾಗಿ ನಡ್ಕೊಳ್ಬೇಕು. ಅಲ್ಲೆಲ್ಲೂ ಯಾಕೆ ಆತನಿಗೆ ಭಯಭಕ್ತಿ ಉಳ್ಳವಳಾಗಿರ್ಬೇಕು. ಗಂಡನು ಕೂಡ ಏನಂತೆ ತನ್ನ ಹೆಂಡತಿಯನ್ನ ಗೌರವಿಸ್ಬೇಕು, ಮತ್ತೆ ಆಕೆಯನ್ನ ತನ್ನ ಶರೀರದಂತೆ ಸ್ವಶರೀರದಂತೆ ಪ್ರೀತಿ ಮಾಡುವ ವ್ಯಕ್ತಿಯಾಗಿದ್ದಾನೆ. ಹಾಗಾದ್ರೆ ನೀವು ನೇಮಿಸಲ್ಪಟ್ಟಿದ್ದೀರಿ. ಏನಂದ್ರೆ ದೇವರು ನಿಮ್ಮನ್ನ ಪ್ರೀತಿಸಿ ನಿಮ್ಮನ್ನು ನೇಮಿಸಿದ್ದಾನೆ, ನಿಮ್ಮನ್ನ ಆಶೀರ್ವದಿಸಿ ನಿಮಗೆ ಗರ್ಭ ಫಲವನ್ನ ಕೊಟ್ಟಿದ್ದಾನೆ. ಹಾಗಾದ್ರೆ ನಿಮ್ಮ ಮಕ್ಕಳನ್ನ ದೇವರ ರಾಜ್ಯದಲ್ಲಿ, ನೀತಿಯಲ್ಲಿ, ದೇವರ ಪರಿಶುದ್ಧತೆಯಲ್ಲಿ ಬೆಳೆಸಬೇಕು, ದೇವರ ಭಯಭಕ್ತಿಯಲ್ಲಿ ಬೆಳೆಸಬೇಕು. ಅದಕ್ಕಾಗಿ ನೀವು ನೇಮಿಸಲ್ಪಟ್ಟಿದ್ದೀರಿ. ಹಾಗಾದ್ರೆ ದೇವರಿಗೆ ಕುಟುಂಬ ಕೊಟ್ಟು ಕುಟುಂಬವನ್ನು ಆಶೀರ್ವದಿಸಿ ನೇಮಿಸಿದಾನಂದ್ರೆ, ಕುಟುಂಬವಾಗಿ ನೀವು ದೇವರಿಗೆ ಭಯ ಪಡ್ತಾ, ನಿತ್ಯವೂ ದೇವರಿಗೆ ಯೋಗ್ಯರಾಗಿ ನಡೀತಾ, ನೀವು ಪರಿಶುದ್ಧರಾಗಿ, ನೀವು ಏನಂತ ದೇವರಿಗೆ ತಕ್ಕವರಾಗಿ ಜೀವಿಸೋದಕ್ಕಾಗಿ ದೇವರು ನಿಮ್ಮನ್ನು ನೇಮಿಸಿದ್ದಾನೆ. ಹಾಗಾದ್ರೆ ಬರೀ ದೇವರ ರಾಜ್ಯಕ್ಕಾಗಿ, ನೀತಿಗಾಗಿ ಕೊಡೋದು, ಸುವಾರ್ತೆ ಸಾರೋದಕ್ಕೆ ಮಾತ್ರ ನೇಮಿಸಲ್ಪಟ್ಟಿಲ್ಲ. ಅಷ್ಟಕ್ಕೆ ಮಾತ್ರ ಅಲ್ಲ, ನಿನ್ನ ಕುಟುಂಬಕ್ಕಾಗಿ ಕೂಡ ನೀನು ನೇಮಿಸಲ್ಪಟ್ಟಿದ್ದಾನೆ. ಕುಟುಂಬ ಯಜಮಾನಾಗಿದ್ರೆ ಕುಟುಂಬನ ಪರಿಪಾಲನೆ ಮಾಡಬೇಕು, ಕುಟುಂಬಕ್ಕೆ ನೀನು ಸಾಕ್ಷಿಯಾಗಿರ್ಬೇಕು, ಕುಟುಂಬವನ್ನು ಜವಾಬ್ದಾರಿಕೆ ತೆಗೆದುಕೊಳ್ಬೇಕು. ಕುಟುಂಬಕ್ಕೆ ಮೇಲೆ ನೀನು ನೇಮಿಸಲ್ಪಟ್ಟಿದೆ. ಗಂಡ ಹೆಂಡತಿ ಒಮ್ಮನಸುಳ್ಳವರಾಗಿರ್ಬೇಕು, ಪ್ರಾರ್ಥಿಸುವವರಾಗಿರ್ಬೇಕು, ಮಕ್ಕಳನ್ನ ದೇವರ ಭಯ ಭಕ್ತಿಯಲ್ಲಿ ಬೆಳೆಸೋರು. ಇದಕ್ಕಾಗಿ ನೀವು ನೇಮಿಸಲ್ಪಟ್ಟಿದ್ದೀರಿ. ಹಲ್ಲೆಲೂಯಾ. ಅದಕ್ಕೆ ದೇವರು ಹೇಳ್ತಾನೆ, ನಾನು ನಿನ್ನನ್ನು ನೇಮಿಸಿದ್ದೇನೆ. ಹಲ್ಲೆಲೂಯಾ. ಹಾಗಾದ್ರೆ ದೇವರು ಯಾವ ಕೆಲಸಕ್ಕಾಗಿ ನನ್ನ ನೇಮಿಸಿದ್ದಾನೋ ಅದಕ್ಕೆ ನಾವು ಯೋಗ್ಯರಾಗಿ ನಡ್ಕೊಳ್ಳೋದಕ್ಕೆ ದೇವರಿಗೆ ಒಪ್ಪಿಸಿಕೊಡ್ಬೇಕು. ನಾವು ಎಲ್ಲಾದ್ರೂ ನಾವು ನೇಮಿಸಲ್ಪಟ್ಟಿದ್ದೀವಪ್ಪ, ಈ ಕೆಲಸಕ್ಕಾಗಿ ನಾವು ನೇಮಿಸಲ್ಪಟ್ಟಿದ್ದೀವಿ, ಈ ಕರೆಗಾಗಿ ನಾವು ನೇಮಿಸಲ್ಪಟ್ಟಿದ್ದೀವಿ, ನಾವು ತಿಳ್ಕೊಳ್ಬೇಕು. ಹಲ್ಲೆಲೂಯಾ. ಆದ್ರಿಂದ ಕೆಲವು ಜನ ಏನ್ ಮಾಡ್ತಾರಂತಂದ್ರೆ, ನಮ್ಗೆ ಅದು ಬೇಡ, ಇದು ಬೇಕು, ಇದು ಬೇಡ, ನಮ್ಗೆ ಅದು ಬೇಕು, ನಾವೆಲ್ಲರ ಮುಂದೆ ಕಾಣ್ಬೇಕು, ನಮ್ಮೆಲ್ಲರ ಮುಂದೆ ನಾವು ಇದು ಬರ್ಬೇಕು, ಮುಂದೆ ಬರ್ಬೇಕು, ಹಿಂದೆ ಬರ್ಬೇಕು. ಅದಲ್ಲ, ದೇವರು ನಿನಗೆ ಏನಕ್ಕಾಗಿ ನೇಮಿಸಲ್ಪಟ್ಟಿದ್ದಾನೋ ಆ ಕಾರ್ಯಕ್ಕಾಗಿ ನೀವು ಯೋಗ್ಯರಾಗಿ ನಾವು ನಡ್ಕೊಳ್ಬೇಕು. ಹಲ್ಲೆಲೂಯಾ. ಹಾಗಾದ್ರೆ ಪ್ರೇರೆ, ನಮ್ಮಲ್ಲಿ ಅಯೋಗ್ಯತೆ ಇಲ್ಲದೆ ಇರ್ಬೋದು, ಬಲಹೀನತೆಯಲ್ಲಿ ಇರ್ಬೋದು, ದೇವ್ರತ ನಾವು ಕ್ಷಮಾಪಣೆ ಕೇಳ್ಬೇಕು, ದೇವ್ರತ ಬಲವನ್ನು ಕೇಳ್ಬೇಕು, ದೇವ್ರತ ಜ್ಞಾನವನ್ನು ಕೇಳ್ಬೇಕು. ದೇವ್ರು ನಮ್ಗೆ ನೇಮಿಸಿದಂತ ಕಾರ್ಯಗಳನ್ನ ನಾವು ಮಾಡೋರಾಗಿ. ಅರ್ಥ ಆಯ್ತಾ? ಅದಕ್ಕೆ ದೇವ್ರು ಹೇಳ್ತಾನೆ, ನಾನು ನಿನ್ನನ್ನು ನೇಮಿಸಿದ್ದೇನೆ. ಹಲ್ಲೆಲೂಯಾ. ಹೇಗೆ ಜನರ ಪಾಪಗಳನ್ನ ಹೊತ್ತುಕೊಂಡು ಹೋಗುವುದಕ್ಕಾಗಿ ತಂದೆಯಾದ ದೇವರು ಕ್ರಿಸ್ತನನ್ನು ನೇಮಿಸಿದ್ನೋ, ಹೇಗೆ ಜನಗಳಿಗೆ ತನ್ನ ದ್ರೋಹಗಳನ್ನ ತಿಳಿಸುವುದಕ್ಕಾಗಿದ್ದೇನೆ ಕಾವಲುಗಾರನಾಗಿ ಎಜಿಕೇಲನ್ನು ನೇಮಿಸಿದ್ನೋ, ಹೇಗೆ ಜನರಿಗಾಗಿ ಪ್ರಾರ್ಥಿಸುವುದಕ್ಕೆ ಯೆರೆಮೀಯನನ್ನ ಪ್ರಾರ್ಥನೆ ವೀರನಾಗಿ ನೇಮಿಸಿದ್ನೋ, ಹಾಗೆ ನಮಗೂ ಕೂಡ ನೇಮಿಸಿದ ದೇವರು. ಹಲ್ಲೆಲೂಯಾ. ನಮಗೆ ಯಾವುದಕ್ಕಾಗಿ ನೇಮಿಸಿದ್ದಾನೆ ಅನ್ನೋದನ್ನ ತಿಳ್ಕೊಳ್ಬೇಕು. ಹಲ್ಲೆಲೂಯಾ ಅಲ್ವಾ? ಆ ಎಲ್ಲಾ ಕಾರ್ಯಗಳಿಗೆ ನಾವು ವಿಧೇಯರಾಗೋದನ್ನ ಕರಿಬೇಕು.